ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಿನ್ನು ಹ್ಯಾಪಿ ಮೈನಸ್ ವೈ ಟು ಹ್ಯಾಚ್. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಡೈ ಸ್ಟಿಕರ್ಸ್ ಮಾಡೋದು ಹೇಳಿ ಹಿಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲದಕ್ಕೂ ಬೇಕಾಗಿರೋದು ಒಂದೇ, ಅದು ಟೇಪು. ಸೆಕೆಂಡು ಇರೋದು ಇದು ಮಾರ್ಕರ್ಸ್ ಅಥವಾ ಸ್ಕೆಚ್ ಪೆನ್ಸ್. ನೆಕ್ಸ್ಟು ಥರ್ಡ್ನೇದು ಇದು ಸೀರೆಗೆ ಹಾಕಿರ್ತಾರೆ ಅಥವಾ ಸ್ಟಿಕ್ಕರ್ಸಲ್ಲಿ ಇರುತ್ತೆ. ಸ್ಟಿಕ್ಕರ್ಸ್ ನಾನು ಯೂಸ್ ಮಾಡಿಲ್ಲ ತುಂಬ, ಅದಕ್ಕೆ ಬೇಡ. ಇಲ್ಲ ಅದೂ ಚೆನ್ನಾಗಿ ಕಾಣಿಸಲ್ವಾ, ಇದೇ ಥರದ್ದು ವೈಟ್ ಬರುತ್ತೆ, ಅದು ಬೇಡವಾ ನಿಮಗೆ, ಒಂಥರ ಎಲ್ಲ ಟ್ರಾನ್ಸ್ಪರೆಂಟ್ ಕಾಣಿಸ್ಬೇಕು ಅಂದರೆ ಈ ಥರ ನಾನು ಮಾಡಿದ್ದೆ. ಟ್ರಾನ್ಸ್ಪರೆಂಟ್ ಬೇಕು ಅಂದರೆ ನೀವು ಗ್ಲಾಸ್ ಶೀಟ್ ಯೂಸ್ ಮಾಡಬೇಕು. ಗ್ಲಾಸ್ ಶೀಟ್ ಅದನ್ನು ಅಂಗಡಿ ಸಿಗುತ್ತೆ, ಓನ್ಲಿ 2 rupees. ಓಕೆ, ಅದನ್ನು ಯೂಸ್ ಮಾಡ್ಬೋದು. ಆಲ್ರೆಡಿ ಕಟ್ ಮಾಡಿದ್ದೀವಿ ನಾವು, ಅದಕ್ಕೆ ಇದನ್ನೇ ಯೂಸ್ ಮಾಡ್ತೀವಿ. ನಿಮಗೆ ಮೊಬೈಲಲ್ಲಿ ಕ್ಯೂಟ್ ಡ್ರಾಯಿಂಗ್ ಸಿಗುತ್ತೆ, ಆದರೆ ನಾನೇ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಡ್ರಾಯಿಂಗ್ ಬರೀಬೇಕು, ಆಮೇಲೆ ಅದ್ರ ಮೇಲೆ ಟೇಪ್ ಹಾಕಿ ನೀಟಾಗಿ ಕಟ್ ಮಾಡಿ. ನೆಕ್ಸ್ಟು ಸಿಂಗಲ್ ಬೇಕು ಅಂದರೆ ನಿಮಗೆ ತುಂಬ ಟೇಪ್ ವೇಸ್ಟ್ ಆಗುತ್ತೆ. ಓನ್ಲಿ ಅದ್ರ ಒಳಗೆ ಸ್ಟಿಕ್ ಮಾಡಿಬಿಟ್ರೆ ಏನು ಪ್ರಾಬ್ಲಮೇ ಆಗೋಲ್ಲ. ಹೇಳ್ಕೊಡ್ತೀನಿ ರೀ, ಫಸ್ಟು ನಿಮಗೆ ಅರ್ಥ ಆಗೋಲ್ಲ, ನೆಕ್ಸ್ಟು ಮಾಡ್ತಾ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಶಾರ್ಟ್ ಬ್ರೇಕ್, ನಾನು ಅಲ್ಲಿವರೆಗೂ ಡ್ರಾಯಿಂಗ್ ಮಾಡ್ತೀನಿ, ಆಯಿತಾ? ನನ್ನ ಟಾಪಿಕ್ಕು ಫ್ರೂಟ್ಸು, ಇವಳ ಟಾಪಿಕ್ಕು ವೆರೈಟಿ ಆಫ್ ಕೇಕ್ಸ್ ಅಂತ. ನಾನು ಆಲ್ರೆಡಿ 2 ಡ್ರಾಯಿಂಗ್ಸ್ ಮಾಡಿದ್ದೀನಿ, ಇದು 3rd ಡ್ರಾಯಿಂಗು. ಹೇಳಲ್ಲ, ಮಾಡಿ ತೋರಿಸ್ತೀನಿ. ನಾನು ಡ್ರಾಯಿಂಗ್ ಮಾಡೋದು ಇವಾಗ ಕಂಪ್ಲೀಟ್ ಆಗಿದೆ. ನನ್ನ ಫ್ರೂಟ್ಸ್ ಡ್ರಾಯಿಂಗು ನೋಡ್ಬಹುದಾ? ಇವಾಗ ನಾನು ಡ್ರಾಯಿಂಗೆಲ್ಲ ತೋರಿಸಿದ್ದೀನಿ. ಅವಳು ಡ್ರಾಯಿಂಗ್ ತೋರಿಸ್ತಾಳೆ. ಯಾರು ಚೆನ್ನಾಗಿದೆಯೋ ಅವ್ರದ್ದು ಬರೀರಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಸೊ ನಾನು ವೆರೈಟಿ ಆಫ್ ಕೇಕ್ ಮಾಡಿದ್ದೀನಿ. ಐ ಹ್ಯಾವ್ ನೋ ಐಡಿಯಾಸ್ ಎಕ್ಸೆಪ್ಟ್ ದಿಸ್, ಅದಕ್ಕೆ. ಓಕೆ, ನೆಕ್ಸ್ಟು ಇದ್ರ ಮೇಲೆ ಟೇಪ್ ಹಾಕಬೇಕು. ಇದ್ರ ಮೇಲೆ ಟೇಪ್ ಹಾಕಬೇಕು. ನಾನು ಹಾಕಿ ತೋರಿಸ್ತೀನಿ. ನೀವು ಸಿಂಗಲ್ ಮಾಡ್ತೀರಾ ಅಥವಾ ಇದ್ರ ಮೇಲೆ ಅಂಟಿಸ್ಬಿಡ್ತೀರಾ? ಯಾವ ಥರ ಮಾಡ್ತೀರಾ? ಅಂದರೆ ಸಿಂಗಲ್ ಬೇಡ, ಟೇಪಿಂದ ಮಾಡಿಬಿಡೋಣ ಅಂತ. ಅಂದರೆ ಟೇಪಿಂದ ಮಾಡೋದಂದರೆ ಫಸ್ಟು ಇದನ್ನೆಲ್ಲ ಕಟ್ ಮಾಡಬೇಕು. ನಾನು ಕಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಇದನ್ನೆಲ್ಲ ಕಲರ್ ಮಾಡಿ, ಡ್ರಾಯಿಂಗ್ ಮಾಡಿ ಔಟ್ಲೈನ್ ಹಾಕಬೇಕು, ಅದು ಮಾಡ್ತೀನಿ. ಆಮೇಲೆ ನಾನಿವಾಗ ಎಲ್ಲದಕ್ಕೂ ಔಟ್ಲೈನ್ ಹಾಕಿದ್ದೀನಿ, ತೋರಿಸ್ತೀನಿ, ನೋಡ್ಬೋದು. ಇವಾಗ ಕಲರ್ ಮಾಡೋ ಟೈಮು ಕಲರ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ನಾನಿವಾಗ ಎಲ್ಲ ಕಲರ್ ಮಾಡಿದ್ದೀನಿ, ನಾನು ಹೀಗೆ ತೋರಿಸ್ಬೋದು. ನಾನು ಯಾರಿಗೂ ಗಾಯ್ಸ್ ಅಂದರೆ ಏನೂ ಕರೆಯಲ್ಲ, ಯಾವುದೋ ಒಂದೊಂದ್ಸಲಿ ಖುಷಿ ಆದಾಗ ಫ್ರೆಂಡ್ಸ್ ಗಾಯ್ಸ್ ಅಂತೀನಿ. ಯಾವಾಗಲೂ ನಾನು ಎಲ್ಲರಿಗೂ ರೆಸ್ಪೆಕ್ಟೇ ಕೊಟ್ಟು ಮಾತಾಡೋದು, ಅವರು ಇವರು ಅಂತ. ನನಗೆ ಆ ಥರ ಮಾತಾಡೋಕ್ಕೆ ಬರೋಲ್ಲ ಫಸ್ಟ್ ಆಫ್ ಆಲ್. ಇವಾಗ ನಾನು ತೋರಿಸ್ತಿದ್ದೀನಿ. ನಿಂದು ಆಯಿತಾ? ನಂದಿನ್ನೂ ಆಗಿಲ್ಲ, ಮಾಡ್ತಿದ್ದೀನಿ. ಒಂದಕ್ಕೆ ಮಾಡಿಲ್ಲ, ಅವಕಾಡೋಗೆ ಬ್ರೌನೇ ಮಾಡಿಲ್ಲ ನಾನು. ಬ್ರೌನ್ ಪ್ಲೀಸ್. ಐ ಹ್ಯಾವನ್ ಡಿಡ್ ಇಟ್. ನಿಮ್ಗೆ ಯಾರು ಬೇಕು ಅಂದರೆ ಬೇಗ ಸ್ಕ್ರೀನ್ಶಾಟ್ ತಗೊಳ್ಳಿ, ಅಥವಾ ಫೋಟೋ ತಗೊಳ್ರಿ ಬೇರೆ ಮೊಬೈಲಿಂದ, ಆಯಿತಾ? ಓಕೆ, ಇವಾಗ ಅದನ್ನು ಕಟ್ ಮಾಡಬೇಕು. ನಾನು ಕಟ್ ಮಾಡ್ತಿದ್ದೀನಿ, ಅಲ್ಲಿವರೆಗೂ ಸ್ವಲ್ಪ ಬ್ರೇಕ್. ಇವಳದಾಯ್ತು ಅಂದರೆ ತೋರಿಸ್ತೀನಿ. ಆವಾಗ ನಾನಿವಾಗ ಅವಳು ತೋರಿಸ್ತೀನಿ. ಬೇಕಿರೋರು ಬೇಗ ಸ್ಕ್ರೀನ್ಶಾಟ್ ತಗೊಬೋದು ಅಥವಾ ಫೋಟೋ ತಗೊಬೋದು. ಸ್ವಲ್ಪ ನಾನು ಹೆಡ್ ಡೌನ್ ಮಾಡ್ತೀನಿ. ಓಕೆ, ಇಟ್ಸ್ ಡನ್. ಓಕೆ,
ಇವಾಗ ಕಟ್ ಮಾಡಬೇಕು. ಹಾಂ, ನಂದು ಮಾಡಾಯಿತು. ಇವಾಗ ನಂದು ಟೇಪ್ ಹಾಕಿದ್ದೀನಿ, ಕಟ್ ಮಾಡಿ ಇದಕ್ಕೆ ಅಂಟಿಸಿದ್ದೀನಿ. ಇವಾಗ ಹಾಂ, ನಂದು ಮಾರ್ಕರ್ಸಿಗೆ ಇಲ್ಲೆಲ್ಲ ಖಾಲಿ ಇದ್ದಾವೆ, ಅದಕ್ಕೆ ಹಚ್ಬೋದು ಅಥವಾ ಬಾಟಲ್ಸಿಗೆ ಹಚ್ಬೋದು. ಈ ಥರ ಕ್ಯೂಟ್ ಡ್ರಾಯಿಂಗ್ಸ್ ಮಾಡಿ. ಇವಾಗ ನಾವು ಆಚೆ ಹೋಗ್ಬೇಕು ಅಂತ ಹೇಳಿ ಬರೀ ಒಂದೇ ಮಾಡೋಕ್ಕಾಗಿದ್ದು. ಅಲ್ಲಿ ಆಚೆ ಹೋದಾಗ ನಿಮಗೂ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತೀರಿ. ಇವಾಗ ಹಚ್ಚಿ ತೋರಿಸ್ತೀನಿ ಇರಿ. ಇದು ಬಂತು, ಇವಾಗ ಇದು ಬಂತು. ಹಾಂ, ಆಯ್ತು ನೋಡಿ. ಸೊ ನೋಡಿ ಮಾಡಿದ್ದೀನಿ. ಇದು ಹಚ್ಬೋದು ಅಥವಾ ಮತ್ತೆ ರಿಯೂಸ್ ಮಾಡ್ಬೋದು. ಸೊ ಇದನ್ನು ಮಾಡಿ ಮತ್ತೆ ಇವಾಗ ಹಾಕ್ಬೋದು. ನಾನು ತೆಗ್ದಿಲ್ಲಿ ಹಾಕಿದ್ದೀನಿ. ಸೊ ಎಲ್ಲದಕ್ಕೂ ಅಂಟತ್ತೆ. ಅದನ್ನು ಬರೀ ಒಂದು 10 ಟೈಮ್ಸ್ ಯೂಸ್ ಮಾಡ್ಬೋದು. 10 ಮೇಲೆ ಯೂಸ್ ಮಾಡಿದ್ರೆ ಅದು ಹತ್ತಲ್ಲ, ಯಾಕೆಂದರೆ ಗಮ್ ಅಂದರೆ ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಹೋಗುತ್ತೆ. ಸರಿ, ಬಾಯ್. ಹ್ಯಾವ್ ಅ ನೈಸ್ ಡೇ.